ಗಂಡ ಹೆಂಡತಿಯರ ಬದುಕು ಎಂದರೆ ಹಾಗೆ. ಚಂದಿರನಿಲ್ಲದ ಬಾನು, ತಾವರೆ ಇಲ್ಲದ ಕೊಳ, ಕೂದಲಿಲ್ಲದ ಕರಡಿ, ಏನಿಲ್ಲದ ತಲೆ, ಅಯ್ಯೋ ಬೀಜವಿಲ್ಲದ ಸಾಹಿತ್ಯ ಮನೆ ಬೆಂಕಿ ಹಣ್ಣು. ಬೀಜ ತಂದು ಹೇಳ್ತೆ. ಅದು ಯಾವ ಹಣ್ಣಿನ ಬೀಜ ಇರ್ತದೆ? ದೊಡ್ಡ ಹಣ್ಣು ಯಾವ ಮರ ಬೀಜ ಇರ್ತದೆ? ಅದೇ ಬೀಜ ಇಲ್ಲದ ಹಣ್ಣನ್ನು ನಾವು ಯಾವ ಹಣ್ಣದು ನಾವು ತೋರಿಸೋದಿಗೆ ಅಲ್ಲ, ಅದೆಲ್ಲ ಇರದೇ ಇದೆ. ಬದುಕು ನಿರರ್ಥ ಅಂತ ಅದೆಲ್ಲ ಗಂಟೆಲ್ಲ ಹಾಕಿದ್ರೆ ಆಗಲೇ ಕೊಡು. ಐತಿ ಅಂತ ಗ್ರಾಚಾರ ನನಗೇನೋ ಯಾವುದೋ ಯೋಚನೆ. ನಾನು ಇವನು ಬದ್ಲಿ ಅವ್ನಿಗೆ ಕೊಟ್ಟೆ ಮಾರಾಯ. ಅವ ಬಂದದ್ ನೋಡಿದ್ಯಾ ಮೊದ್ಲೇ ಕೊಕ್ಕರ ಏನು ಒಳ್ಳೆ ಅಂಕಲ್ ಕಿದ್ದಾಗಿದ್ದ. ಈಗ ನೀ ಮಾಡ್ಕೊಂಡು ಬಂದೆ. ಇನ್ನು ಹೇಗೂ ಜನ ಹುಡುಗಿ ಸಿಗುವುದಿಲ್ಲ. ಒಂದು ಸಿಕ್ಕುತ್ತೆ ಒಂದು ನಮ್ಗೊಂದು ಅಡ್ಡಿಲ್ಲ 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 ತೊಂದರೆ. ಅವನ ಕೆಲ ಬಾ ನಿಲ್ಲಿಸ್ಕೊಂಡು ಅವನ ಮುಖ ನೋಡ್ಕ ಕೆಕ್ಕೆ ಕೆಕ್ಕೆ ಅಂತೀಯಲ್ಲ, ಅವ ಏನು ತಿಳ್ಕೊಳ್ಳೋದಿಲ್ಲ. ನನ್ನ ಮುಖದಂತ ಮಂಗ ಕೊಣಿತ ಉಂಟ, ನನ್ನ ಮುಖದಲ್ಲಿ ಮಸಿ ಉಂಟ ಅಲ್ಲ ವಿಷಯ ಆಗ ತಿಳ್ಕೊಳ್ಳೋದಿಲ್ಲ ಅವ. ಸ್ವಾಭಾವಿಕ ಒಟ್ಟು ಹೆಂಗಿರ್ತಿರೋದ ಮರ ವಿಷಯ ಹೇಳ್ಕೊಳ್ಳೆ. ಹಾಗಲ್ಲ, ವಿಷಯ ಮತ್ತೆ ಎಂತದ ಒಂದು ವಿಷಯ ಗೊತ್ತಿಲ್ಲಲ್ಲ, ಹಾಗಾಗಿ ಅವನಿಗೆ ವಿಷಯ ಗೊತ್ತಿಲ್ಲ. ಅವನಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಹೇಳ? ಯಾಕೆ ನೀ ಹೇಳ ಅದಕ್ಕೆ ಹೇಳ ವಿಷಯ ಅಂತ. ನೀವು ನಮ್ಮೂರಿಗೆ ಬಂದದ್ದಕ್ಕಾಗಿ ನಿಮ್ಗೊಂದು ಕುಂಟೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದು ನನಗೆ ಅಭ್ಯಾಸ ಈಗ ನಿನ್ನ ಅಭ್ಯಾಸ ಅವನಿಗೆ ಉಂಟು ಅಂತ ಹೇಳಿದ್ದೆ ಯಾರು? ಬೇಲಿ ಯಾರು? ಅವಂತ ದಾನುವ ಕೋಣ ಗುಡ್ನೆ ಅಂತ ಇದಾಯ್ತು. ಅದು ಕುಂಟೆ ಕಟ್ಟು ಅಂತ ಹೇಳಿದ್ರೆ ಹಾಗಲ್ಲ ಪುರೋಹಿತರೆ, ನೀವೇ ಹೇಳಿಲ್ವ ಮೊನ್ನೆ ಏನಂತ ಹೇಳಿ? ಪುರೋಹಿತರೆ ಯಾವ ಕಡೆಗೆ ಹೋಗಿದ್ರಿ ಅಂತ ಕೇಳಿದೆ. ಹೌದಾ? ಹೌದು. ನನ್ನ ಕುಂಟೆ ಕಟ್ಟು ಬನ್ನ ಅಂತ ಹೇಳಿಲ್ವಾ? ಅದು ಮಾತಿಗೆ ಹೇಳಿತ್ತು ಮಾರಾಯ. ಹಾಗಲ್ಲ, ಹಾಗೆ ಹೇಳಬಾರ್ದು. ಬಿಡಿಸ್ಬೇಕು. ಬಿಡಿಸು. ಮಾರ ಇಲ್ಲೇ ಬಿಡಿಸುದಲ್ಲ ಮಾರಾಯ, ವಿಷಯ ಬಿಡಿಸು ಅಂತ ಹೇಳಿದ್ದು. ಬೇಸರ ಮಾಡ್ಬೇಕು ಇಲ್ಲ, ಅಪಾರ್ಥ ತಿಳಿವಿ. ಹೌದು. ಸ್ವಲ್ಪ ಗಡಿಬಿಡಿಯಲ್ಲಿ ಹಿಂದೆ ಮುಂದೆ ಆದ ಗಡ್ಬಿಡಿ ಆಯ್ತು. ಹೌದು, ಇವತ್ತು ಬಿಡಿ. ಇಲ್ಲಿಯವರೆಗೆ ಬಂದಂತಹ ನಿಮಗೆ ನನ್ನ ತಂಗಿಯಾದಂತಹ ವಿಷಯವನ್ನು ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಹಾಗೆ ತೀರ್ಮಾನ ಮಾಡಿದ್ದೀವಿ. ಹೇಗೆ? ಒಮ್ಮೆ ನೋಡ್ಬೇಕಿತ್ತು. ತಪ್ಪಲ್ಲ, ಅವನ ಯೋಚನೆ ತಪ್ಪಲ್ವೇ ಅಲ್ಲ. ಯಾಕಂದ್ರೆ ಗುಟ್ಟಲ್ಲೇ ಬರೆದಂತ ಲೇಖನ, ಗುಟ್ಟಲ್ಲೇ ನೀವು ಓದ್ದವ, ಗಡ್ಬಿಡಿಯಲ್ಲೇ ಮದುವೆ. ಅವೇನು ವಿಚಾರ ಮಾಡ್ತಾ ಇದ್ದಾನೆ ಈಗ? ಮಂತ್ರಿಯ ಮಗಳು ಬಹುಶಃ ಯಾವ ಸಂತೆಯಲ್ಲೂ ಮಾರಾಟ ಆಗುವುದಲ್ಲ. ನೋಡ್ಲಿಕ್ಕೆ ಬಹುಶಃ ಹೀಗಿರ್ಬೇಕು, ನಮ್ಮೊಂದು ಗುಟ್ಟಲ್ಲೇ ಕಟ್ಟಿ ಕಳಿಸ್ತರು ಅಂತ ಅವನು ವಿಚಾರ ಮಾಡ್ತಾ ಇದ್ದಾನೆ. ಅದು ತಪ್ಪಲ್ಲ ಅಂತ. ಯಾಕೆ? ಪಲ್ಲವರು ಆಡಿದ ಮಾತಿಲ್ವೇ? ಪಲ್ಲವರು ಬಾರ ಹೇಳ್ತಾರೆ, ನೀ ಅಂತ ಹೇಳ್ತಾ ಹೇಳ. ಅನುಮಾನಂ ಪೆದ್ದ ರೋಗಂ. ಅದು ಆಗಿಂದ ತಂಗಿ ತೋರಿಸಿ. ತೋರಿಸೋದು ಹೇಗಿದ್ದಾಳೆ ನಿಂಗೆ ಗೊತ್ತಿಲ್ವಾ? ತಂಗಿ ಅಲ್ವಾ? ತಂಗಿ ನಿಮ್ದೇ ತಂಗಿ. ತೋರಿಸ್ಲಾ? ಸ್ವಲ್ಪ ನೋಡಿ. ನನ್ನ ನೋಡಿದ್ಮೇಲೆ ನನ್ನ ತಂಗಿ ನೋಡುವುದೇ ಬೇಡ. ಈ ವರ್ಷ ನನಗೆ ಮದುವೆ ಬೇಡ. ಅವನ ತಂಗಿಗೂ ಸೊಂಟು ಆರೆ ಎಂತದ? ನಿನ್ ತಂಗಿ ನೋಡಬೇಡ, ನಿನ್ ಹಾಗೆ ಇರ್ತದ ಅವಳು. ಹಾಗಲ್ಲ ಸ್ವಾಮಿ, ಮತ್ತೆ ನನ್ನ ಮಾತು ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಗುದಿಲ್ಲ? ನೀ ಅರ್ಥ ಆಗೋಗಿ ಹೇಳುವುದಿಲ್ಲ. ಹಾಗಲ್ಲ, ಒಂದೇ ಅಪ್ಪಡಿ ಎತ್ತಿನಲ್ಲಿ ಸಿದ್ಧವಾದ ಎರಡು ಬೊಂಬೆಗಳು ಎನ್ನುವ ಹಾಗೆ ಹಾಗೆ ರೂಪದಲ್ಲಿ ಸಾಮ್ಯತೆ ಉಂಟು, ಲಿಂಗದಲ್ಲಿ ಭೇದ ಉಂಟು. ಆದ್ರೂ ಒಮ್ಮೆ ನೋಡಬೇಕು ಇನ್ನೂ ತಪ್ಪಲ್ಲ. ಖಂಡಿತ. ಯಾಕೆ? ಬಲ್ಲವರು ಹೇಳಿದ ಮಾತಿಲ್ವೇ? ಬಲ್ಲವರು ಬಾಳ ಹೇಳ್ತಾರೆ ಬರ, ನೀ ಅಂತ ಹೇಳ್ತಾ ಹೇಳ. ಸಂಶಯಾತ್ಮ ವಿನಸ್ಥಿತಿ ಕೊಡ್ಲಿಕ್ಕೆ ಆಗುದಿಲ್ಲ ವಿಷಯ. ಸ್ವಲ್ಪ ಕೊಡಿ. ಮತ್ತೆ ಕೊಡು, ಅಯ್ಯೋ ಕೊಡೋದಿಲ್ಲ. ಹೀಗೆ ಅವ್ನು ತೋರಿಸ್ಬೇಕಲ್ಲ. ಹೌದಾ? ನೀವಿಲ್ಲ ನೀನೇ ಕೂತ್ಕೊಳ್ಳ.
ಎಂತಾಗಿದೆ ನನಗೆ ಅಂದ್ರೆ ಒತ್ತಂಗಿ ಒತ್ತಂಗಿ ಅಂಗಿ ಒತ್ತಾಗಿದ ಹಾಗಲ್ಲ ಪುರೋಹಿತ್ರ. ಓ ತಂಗಿ, ಓ ಬಹಳ ಪ್ರೀತಿಯಿಂದ ಪ್ರೀತಿಯಿಂದ ಕರೆ. ಹಾಗೆ ಹಾಗೆ ತಂಗಿ ಸಂತೋಷ, ಸಾಗರ ಸಾಗರ ಸಂತೋಷ. ಅವನು ಹೆಚ್ಚು ದಿವಸ ಅಲ್ಲೇ ಸಂತೋಷ ಆಗೋದು ಸಾಗರದಲ್ಲಿ ಸಂತೋಷದ ಸಾಗರ ತೇಲ್ತಾ ಇದ್ದಾನೆ. ಹಾ ಯಾಕೆ ಕಾರಣ ಉಂಟು ತಂಗಿ. ಏನು? ಮದ್ವೆ 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 ಮದುವೆಯ ಹಾ. ಅಣ್ಣ ಅತ್ತಿಗೆ ಹೇಗಿದ್ದಾಳು? ಹಾ. ತೆಳ್ಳಗಿದ್ದಾಳ, ಬೆಳ್ಳಗಿದ್ದಾಳ, ಹಾ. ಕುಳ್ಳಗಿದ್ದಾಳ, ನನ್ನ ಹಾಗೆ ಉದ್ದಕ್ಕಿದ್ದಾಳ, ಹಾ. ಭಟ್ರ ಹೆಂಡತಿಯ ಹಾಗೆ ಕರ್ರಗಿದ್ದಾಳ, ಹೇಗಿದ್ದಾಳ? ನೀ ಎಲ್ಲಿ ನೋಡ್ದೆ? ಮೊನ್ನೆ ದೇವಸ್ಥಾನಕ್ಕೆ ಹೋಗುವಾಗ ಕೈ ಕೈ ಹಿಡ್ಕೊಂಡು ಹೋಗ್ತಿದ್ರಿ ಅವಳು ಹೆಂಡತಿ ಅಲ್ಲ, ಮತ್ತೆ ಕೆಲಸದವಳು. ಭಟ್ರೆ ಇಲ್ಲಿ ಬನ್ನಿ. ಅಂತ ಕೆಲ್ಸದವಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಯಾಕೆ ಹೋದದ್ದು? ಕೆಲಸಕ್ಕೆ. ಮತ್ತೆ ಆಯ್ತು. ನಿನಗಲ್ವಾ? ಮದುವೆ ನನಗಲ್ವೇ? ಇವ್ರಿಗೆ ಅಂತ ಮದುವೆಗೆ ಪುರೋಹಿತರು ನಂಗೂ ಬೇಡ, ನಮ್ಗೆ ಅದೇ ಸಾಕು. ಮತ್ತೆ ಯಾರಿಗೆ? ಮದುವೆ ನಿನಗೆ. ನನಗ ಹಾ. ನನಗಿಷ್ಟು ಬೇಗ ಬೇಡ ಇತ್ತೋ ಏನು? ಒಂದು 25-30 ವರ್ಷ ಹೋಗ್ಲಿ ಆಗಿದ್ರೆ. ಹಾಗಲ್ಲ, ಮತ್ತೆ ಮದುವೆ ಆಗ್ಬೇಕು ಅಂತಾದ್ರೆ ಮನೆಯಲ್ಲಿ ಹಿರಿಯವರು ಬೇಡವಾ? ಅಪ್ಪ ಇದ್ದಾರಾ? ಹಾ ಹಾ ಅಯ್ಯೋ ತಂಗಿ, ಹಾ. ಮದುವೆ ಅಪ್ಪನಿಗೆ ಅಲ್ಲವೇ? ಅಪ್ಪನೇ ಮದುವೆ, ಮದುವೆ ನಿನಗೆ. ಮದುವೆ ನಿನಗೆ. ಆದ್ರೆ ಹಿರಿಯವರು ಹಾ ಅದು ವಿಷಯ ಉಂಟು. ಎಂತ ಅಪ್ಪಯ್ಯ ಅಪ್ಪಯ್ಯ ಹೇಳ್ತೀಯ? ಹೌದಾ? ಬಲ್ಲವರು ಆಡಿದ ಮಾತಿಲ್ವೇನೆ? ಹಾ ಮತ್ತೆ ಹೇಳ್ದ. ಜ್ಯೇಷ್ಠ ಭ್ರಾತೃ. ಹಾ ಹಾ ನಿನ್ನ ಬಾಯಿ ಸಿಗುದಿಲ್ಲ. ಪಿತೃ ಸಮಾನ ಹಾಗೆ ಹಾಗೆ ಅವರು ಹೇಳಿದ ಹಾಗೆ ತಂದೆಯ ಸ್ಥಾನದಲ್ಲಿ ಅಣ್ಣನಿದ್ದು ಮದುವೆ ಮಾಡ್ತಾರೆ ಅಂತ ಅವ್ರ ಮಾತಿನ ಅರ್ಥ. ನಿನ್ನ ಸಮ್ಮುಖದಲ್ಲಿ ಮದುವೆ. ಖಂಡಿತ. ಸಂತೋಷ ಇಲ್ಲ. ಹಾ ಹುಡುಗ ಯಾರಂತ ಬೇಡವಾ? ಅವಳು ಸುತ್ತಿ ಬಳಸಿದ್ದೆ ಯಾಕೆ ಹುಡುಗಿ ತೋರಿಸಿಲ್ಲ ಅಂತ. ತಂಗಿ ನೋಡು, ನಾನು ತೋರಿಸ್ತೇನೆ. ಅಣ್ಣ, ಆ ಬೆಕ್ಕಿನ ಮೀಸೆ ಭಟ್ರೆ ಬೇಡ. ನೋಡು, ದೊಡ್ಡ ಗುಮ್ಮಕಾಯಿ ಮೀಸೆ ಇದ್ದಾವೆ. ಪುರೋಹಿತ್ರೆ, ನೀವೇ ಯಾಕೆ ಇಲ್ಲಿ ಇದ್ರಿ? ನಾ ಎಲ್ಲಿದ್ರು ನಿಂಗೆ ಏನು? ನಾವು ಹುಡುಗನ್ ತೋರಿಸಿದ್ವಿ. ಪುರೋಹಿತ್ರೆ, ನಾವು ಬಿದ್ದು. ಓ ಹುಡುಗ ಹಿಂದೆ ಇದ್ದಾರೆ ಮಾರಾಯ, ನನಗೆ ಗೊತ್ತಾಗಿಲ್ಲ. ಈಗ ಅಲ್ವೇ? ಅವ್ರು ನನ್ಗೆ ಮದುವೆ ಆಗುದಿಲ್ಲ. ನಾನು ಅವರು ಬೇಡ, ನೀವು ಹೋದ್ರು ನನಗೆ ಬೇಡ ಅಂತೆ. ಹಾ ನನಗೂ ಬೇಡ ಬೇಡ ಬಾ. ಎರಡನೇ ಸಂಬಂಧ ಅದೇ ಯಾಕೆ? ಎರಡನೇ ಸಂಬಂಧ ಬೇಡ, ಬೇಡದು ಬೇಡ. ಓದ್ ನೋಡು ಅಲ್ಲಿ ಎಲ್ಲಿ ಎಲ್ಲಿ ಅಲ್ಲಿ ನೋಡಿ. ಅಯ್ಯೋ ಏನು ಅಪ್ಪೋ. ಆಗ್ಲಿ ಆಗ್ಲಿ, ಸಂತೋಷ ಆಯ್ತು. ನಿಮ್ಗೆ ಎಂತ ಆಯ್ತು? ಪುಣ್ಯಾತ್ಮನೇ ಏನಾಯ್ತಪ್ಪ ಅಳ್ತಾ ಇದ್ಯಾ? ಪುರೋಹಿತ್ರೆ, ಓ ದೇವರು ದೊಡ್ಡ ಪುರೋಹಿತ್ರೆ. ದೇವರು ಯಾವತ್ತು ದೊಡ್ಡವನೇ, ಅವ ಸಣ್ಣದಾಗೋದಿಲ್ಲ. ಪುರೋಹಿತ್ರೆ, ಹಾ ಮಾನ ಹೋದ್ರು ಮರ್ಯಾದೆ ಉಳಿತಲ್ಲ. ಯಾಕೆ? ನನ್ನ ತಂಗಿ ಮದುವೆಗೆ ಮೊದಲೇ ಓಡೋದ್ಲಲ್ಲ. ಆ ಮಟ್ಟಿಗೆ ನೀನು ಹೆಮ್ಮೆ ಪಡ್ಬೇಕು. ಹಾ, ಮದುವೆ ಆದ್ಮೇಲೆ ಓಡಿ ಹೋಗ್ಲಿಲ್ಲಲ್ಲ. ಅದೊಂದು ವಿಷಯ ಹೌದು. ಹಾ ಅದು ಪ್ರಕರಣ ಅದೇ ಹೆಚ್ಚಾಗ್ತಾ ಉಂಟಲ್ಲ. ಈಗ ಹಾಗೆ ಹೇಳಿದ್ ನಾನು. ಖರ್ಚೆಲ್ಲ ಉಳಿತದೆ. ಅವಳು ಓಡಿಯೋದು ಹಾಗೆ ಅಲ್ವಾ? ಏನು ಬೇಡ ಅಂತ ಹೇಳಿದ್ದ. ಮೌನಂ ಸಮ್ಮತಿ ಲಕ್ಷಣಂ, ಹಾಗೆ ಒಪ್ಪಿದ್ದಾಳೆ ಅಂತ ಅರ್ಥ. ಹಾಗಾಗಿ ತಡ ಮಾಡ್ಲಿಕ್ಕಿಲ್ಲ. ಶುಭಸ್ಯ ಶೀಘ್ರಂ ಇದೇ ಮುಹೂರ್ತದಲ್ಲಿ ಮದುವೆ ಮಾಡ್ಬೇಕು ಅಂತ ಆದ್ರೆ ಯಾರಲ್ಲಿ ಹುಡುಗಿಯನ್ನು ಶೃಂಗಾರ ಮಾಡಿ ಕರ್ಕೊಂಡು ಬಂದಿ. ಶೃಂಗರಿಸಿದರ ಬಲೆಯರೊಲೆದೋ ಇದು ಓಲ್ ಮೇಲೆ ಇಳಿಸ್ಬೇಕಿತ್ತು. ಯಾರು ಬರುವವರಿಗೆಲ್ಲ ಸ್ವಾಗತ ಗೊಂಬೆ. ರಾಮಣ್ರೆ ಅದಾ ಕೆರದ್ರಿಯಾ? ಹಾ ಕರೆದೆ. ಶಕೆ ಅಲ್ಲ ಜೋರೀಗ ನೋಡ್ಬೇಕು ಪ್ರವಾಸ. ಕೆರೆಯುವುದಲ್ಲ, ಕರೆಯಿದ್ದೀರೇ ಅದೇ ಬ್ರಾಹ್ಮಣ. ಹಾಗೆ ಕೇಳು. ಹೌದೇನೆ? ನಾನು ಹೇಳಿದ್ದೇನು ಮದುವೆ ಆಗು ಹುಡುಗಿ ಬರ್ಲಿ ಅಂತ ಹೇಳಿದ್ರೆ ನೀ ಯಾಕೆ ಬಂದೆ ಹುಡುಗಿ ಬರ್ಲಿ ಅಂತ ಹೇಳಿದ್ರೆ? ಹುಡುಗಿ ಬಂದಿದೆ. ನೀ ಹುಡುಗಿಯ? ನಾನು ಹುಡುಗಿ. ಅಂದ್ರೆ 4 ಮಕ್ಕಳ ತಾಯಿ ಆಗಿದ್ದೆ ಹುಡುಗಿಯ ಎಂತ ಹೇಳುದು ಬ್ರಾಹ್ಮಣ? ಶೇಯ ನೀನು ಮದುವೆ ಆಗು ಹುಡುಗಿ ಅಲ್ಲ ಅಂತ ಹೇಳಿದ್ದಾನೆ. ಹೌದಾ? ಅವಳು ಬರ್ಲಿ, ಇವಳು ಬಂದ್ಬಿಟ್ಲೆ ಹೀಗಂತ. ಶೃಂಗರಿಸಿದರ ಬಲೆಯರೊಲಿದೋ ಮಂಗಲವತಿಯರು ತಾವಲಿದೋ. ಶೃಂಗಾರ ಆಗಿದೆ, ಇಂಧನ ಮಾಡ್ಲಿಕ್ಕಿಲ್ಲ. ಮುಹೂರ್ತ ಹತ್ರ ಬರ್ತಾ ಉಂಟು. ಹಾರ 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 ಹಾರ. ರಾಮಣ್ರೆ ಹಾರ.
ನಾ ಮದುವೆ ಮನೆಗೆ ಬಂದ ಹುಚ್ಚಿರ ಸಂತೆಗೆ ಬಂದ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದೊಂದು ಅವ್ರು ಮಾಡೋದೊಂದು ಇದು ಎಂತ ಆಚಾರ ಮಾರಾಯ. ಇದೆಲ್ಲ ಬಹಳ ಹಾರ್ತಿದ್ದೆ, ಈಗ ಆಗುದಿಲ್ಲಪ್ಪ. ಅದು ಹಾಗೆ ಮೊದಲ ಬಹಳ ಹಾರ್ರೆ ಇತ್ತು, ಹಿಂಗೆ ಆಗುದು. ಜಾತಿ ಕಾಲು ಗಂಟೆಲ್ಲ ನೋವು, ಕಾಲು ಗಂಟೆ ಗೊತ್ತೇನಾಗ್ತದೆ ಆ ರೀತಿ ಹಾರಿದ್ದೇ ಇಲ್ಲ. ಮೊದಲು ಜಾಗ್ರತೆ ಮಾಡಿದ್ರೆ ಈಗ ಸಮಸ್ಯೆ ಆಗುದಿಲ್ಲ. ನಾನು ಹೇಳಿದ ಹಾರ ಹಾರ ಅಂದ್ರಲ್ಲ, ಅಯ್ಯೋ ನನ್ನ ಗ್ರಾಚಾರವೇ. ಮುಹೂರ್ತ ಹತ್ತಿರ ಬರ್ತಾ ಉಂಟು, ಹಾರ ಅಂತೇಳಿ ನೀವು ಹಾರಿದಿದ್ದೀರಾ? ಹೂವಿನ ಹಾರ ಅಂತ ಹೇಳಿದ್ ನಾನು. ಹಾಗೆ ಬಿಡು, ನಿನಗೆ ಅರ್ಥ ಆಗಲ್ಲ, ನೀ ಹಾರ್ತೆ. ನೀ ಯಾಕೆ ಹಾರುವುದೇ? ನಮ್ಮ ಮನೆಯವ್ರು ಹಾರಿದ್ರಲ್ಲ, ನಾನು ಮನೆಯವರ ಹೌದು ಅಂದ್ರೆ ನಮ್ಮನೆಯವಳು ಅವಳು. ಎಂತ ಗತಿ ಬರ ಇದೆ ಅಂದ್ರೆ ಮನೆಯವಳು ಅಂದ್ರೆ ಆಗಲ್ಲ, ನನ್ನ ತಂಗಿಯ ಕೇಶ ಶೃಂಗಾರ ಮಾಡುವವಳು. ಹಾಗೆ ಹೇಳ, ನಮ್ಮನೆಯಲ್ಲೇ ಇರುವುದಲ್ಲ. ಮನೆಯವಳು ಅಂತ ಹೇಳಬಾರ್ದು, ಅದಕ್ಕೆ ಹೌದಾಯ್ತಲ್ಲ. ನನಗೆ ಯಾಕೆ ಅನುಮಾನ ಬರ್ತಾ ಉಂಟು. ಯಾವ ಹಾರ? ನಾನು ಹೇಳಿದ್ದೇನು? ಹೂವಿನ ಹಾರ ಅಂತ ಹೇಳಿದ್ದು. ಬ್ರಾಹ್ಮಣ್ರೆ, ಏನೋ ಹಾಗಂತ ನೀವು ಮಾತನಾಡುವ ಬಾಯಿಂದ ಹೇಳಬಾರ್ದ? ಮಾತನಾಡುವ ಬಾಯಿಂದ ಹೇಳಬಾರ್ದ? ಇಷ್ಟೊತ್ತು ಎಲ್ಲ ಹೇಳಿದೆ. ಅದೆಲ್ಲ ಗಂಟೆಲ್ಲ ಹಾಕಿದ್ರೆ ಆಗಲೇ ಕೊಡು. ಈಗ ಐತಿ ಅಂತ ಗ್ರಾಚಾರ. ನನಗೇನೋ ಯಾವುದೋ ಯೋಚನೆ, ನಾನು ಇವನು ಬದ್ಲಿ ಅವ್ನಿಗೆ ಕೊಟ್ಟೆ ಮಾರಾಯ. ಅವ ಬಂದದ್ ನೋಡಿದ್ಯಾ? ಮೊದ್ಲೇ ಕೊಕ್ಕನ ಏನು ಒಳ್ಳೆ ಅಂಕಲ್ ಕಿತ್ತಾಗಿದ್ದ. ಈಗ ನೀ ಮಾಡ್ಕೊಂಡು ಬಂದೆ. ಇನ್ನು ಹೇಗೂ ನನಗೆ ಹುಡುಗಿ ಸಿಗುವುದಿಲ್ಲ. ಒಂದು ಸಿಕ್ಕುತ್ತೆ ಒಂದು ನಮ್ಗೊಂದು ಅಂತ ಹೇಳಿ ಬಂದೆ ಬಿಟ್ಟೆ ಮಾಡ್ಕೊಂಡು ಭಾಳ ತಿಳ್ಕೊಂಡೀಗ ಅವಳನ್ನು ಕೊಡ್ಬಿಟ್ಟು ತಿಳ್ಕೊಂಡಿದ್ದೇನೆ. ನೀವು ಕೊಟ್ರಿ ಬ್ರಾಹ್ಮಣ? ಒಳಗೆ ಬುತ್ಕೊಳ್ಳಿ ಕಣಗಿತ್ತ. ಈಗ ಅಂತರ್ಪಟ್ಟೆ ನಿನ್ನ ಕೆಲಸ ಉಂಟು. ನಿಮಗೆ ಮಕ್ಕಳಿಗೆ ಕೆಲಸ ಕೊಡ್ಬೇಕು. ಸುಮ್ಮನೆ ತಿರ್ಲಿಕ್ಕೆ ಬಿಟ್ಟರೆ ಹೀಗೆ ಆಗ್ಬೋದು ಮಕ್ಕಳೆಲ್ಲ. ತಿರ್ಗಾಲೆ ಎಂತ ಬ್ರಾಹ್ಮಣ್ರೆ? ಇದು ಅಂತರ್ಪಟ. ಗಾಳಿಪಟ? ಗಾಳಿಪಟ ಅಲ್ಲ, ಅಂತರ್ಪಟ. ಎತ್ತ 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 ಎತ್ತ. ಅಂತರ್ಪಟ ಎತ್ತು ಅಂತ ಹೇಳಿದ್ ನಾನು. ಹುಡುಗಿ ಹೊರಗೆ, ಹುಡುಗಿ ಹೊರಗೆ ಎಂತ ಹೇಳುದು ಬ್ರಾಹ್ಮಣ್ರೆ? ಹುಡುಗಿ ಹೊರಗೆ ಅಲ್ಲ, ಮತ್ತೆ ಹುಡುಗಿ ಒಳಗೆ. ದಿಕ್ಕ ಬರ್ದಾನಂತ ಹೇಳಿಷ್ಟು ಮಾಡ್ಬೇಕಂತ ಬ್ರಾಹ್ಮಣ್ರೆ. ಹುಡುಗಿ ಹೊರಗೆ, ಹುಡುಗಿ ಒಳಗೆ. ಬಟ್ ನಾನು ನೀನ ಬಟ್ರಿ ನೀ ಮುಂದೆ ವರ್ಷ ನಾನು ನೀನ ನೀವೇ. ಹುಡುಗಿ ಹೊರಗೆ, ಹುಡುಗಿ ಒಟ್ಟಿಗಿದ್ದು ನಾನು ನೀವು ಅಂದ್ರೆ ಹುಡುಗಿ ಒಳಗೆ. ಮೂರು ಕಾಸಿನ ನನಗೆ ಹೇಳುದ ನಾನು ಎಷ್ಟೇ ಮದುವೆ ಮಾಡಿಸ್ತಾಳ ನನಗೆ ಹೇಳುದ. ಮೊದಲೇ ಅದೆಲ್ಲ ಹಿಡ್ಕೊಳ್ಳುತ್ತಾರೆ ರಾಜ್ಯದ ಶಾಖೆಗೆ. ಈ ದರಿದ್ರ ಸಮಾಧಾನ ಮಾಡಿ. ಸಮಾಧಾನ ಅಲ್ಲ, ನನ್ನ ಮರ್ಯಾದೆ ಹೋಯ್ತು. ನಾನು ಪುರೋಹಿತನಾಗಿ ನನ್ನ ಮರ್ಯಾದೆ ತೆಗೆದಿದ್ದಾಳೆ ಅವಳಿಗೆ. ಹುಡುಗಿ ಹೊರಗೆ ಸಿಟ್ಟಾಗಬಾರ್ದು. ನೀ ಕೇಳ್ತೀಯ? ನಾನು ಪರಿಹಾರ ಬೇಗ ಮಾಡು. ಇದ್ರೆ ಅವಳು ನೀ ಎಂತ ಕೇಳ್ತೈತೆ? ಹುಡುಗಿ ಒಳಗ ಹೊರಗಂತ ನೀನು ಹಾಕಿ ಕೇಳ್ದಾಗಿಲ್ಲ. ಹೊಸದತ್ತೆ ಇವತ್ತು ಎಂತ ವ್ಯವಹಾರ? ಎಂತ ವ್ಯವಹಾರ ಸ್ವಾಮಿ? ಹಾ, ಗುಟ್ಟಾದ ವಿಷಯ ಗುಟ್ಟಿನಲ್ಲೇ ಕೇಳಬೇಕು, ಹೌದಲ್ಲ? ಗುಟ್ಟಿ ಯಾವ ಗುಟ್ಟು ಮಾರಾಯ? ಎಂತ ಗುಟ್ಟು? ಅಲ್ಲ, ಈ ಹುಡುಗಿ ಒಳಗ ಹೊರಗ. ಅಯ್ಯೋ, ಇವ್ರು ಎಲ್ಲೆಲ್ಲ ಹೋದ್ರಪ್ಪ ನೀವು. ಇವ್ರಿ ಇದೇನಿದು ಅಂತರ್ಪಟ್ಟ? ಹೌದಾ? ಈಗ ಇಬ್ರು ಒಳಗಡೆ ಇದ್ದಾರೆ, ಹುಡುಗ ಮತ್ತು ಹುಡುಗಿ. ಮದುವೆ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅದಕ್ಕಾಗಿ ಹುಡುಗಿ ಹೊರಗೆ. ಓ ಹಾಗೆ. ಅದು ಹೇಗೆ ಹೇಗೆ ಅಂತ ನೀವು ಹೊರಬರಮ್ಮ. ಎಲ್ಲೆಲ್ಲ ಹೋಗ್ಬಿಟ್ರು ಅಂತ ಇರು ಮಕ್ಕಳು. ಭಾಷೆ ಇಲ್ಲ ಅವ್ರಿಗೆ. ಹುಡುಗಿಯ ಮಕ್ಕ ಹುಡುಗಿ ನೋಡ್ಬಾರ್ದು, ಹುಡುಗಿ ಮಕ್ಕ ಹುಡುಗಿ ನೋಡ್ಬಾರ್ದು. ಬೇಡ, ಮದುವೆ ಬೇಡ. ಯಾಕೆ ಬೇಡ? ಎಂತ ಕರ್ಮಕ್ಕಿದು ಮದುವೆ? ಏನು ಒಬ್ರಿಗೊಬ್ರು ಮುಖ ನೋಡ್ದೆ ಇದ್ಮೇಲೆ ಮತ್ತೆ ಯಾವ ಕರ್ಮಕ್ಕೆ ಮದುವೆ ಆಗ್ಬೇಕು? ನಾನೇ ಹಾಕೊಂಡು ಸತ್ಯ ಮಾರಿ ನೋಟಿಗೆ ಬಂದ ಹಾಗೆ ಹೇಳಿದ್ದ. ಮತ್ತೆ ಅದು ಎಲ್ಲಿವರೆಗೆ ಅಂತ ಉಂಟು. ಅಂತರ್ಪಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ.
ಕೊನೆಗೆ ಅವರು ಎಷ್ಟೊತ್ತು ಪುರುಷೊತ್ತು ಉಂಟು ನೋಡ್ತಿರಲಿಲ್ಲ ನಮಗೇನ ಹಾಗಂತ ನಿಮ್ಮ ಮಾತನಾಡದೇ ಇರುವ ಬಾಯಿಂದ ಹೇಳಬಾರ್ದು. ಇಷ್ಟೊತ್ತು ಎಲ್ಲ ಹೇಳತ್ ಸುಮೂರ್ತಿಯ ಸಹೋದರ ಸುಲಗ್ನ ಸಹೋದರ ಮುಖ ನೋಡಿ ಮಾಡಿ ಹಾಕು ಅದೇ ಅವಲಕ್ಕು ದೇವ ತಾರಾವಲಕ್ಕು ದೇವ ವಿದ್ಯಾವಲಂ ದೇವದೇವ ಲಕ್ಷ್ಮೀ ಪಂಚಾಯತಿ ಇದು ಸ್ಮರಾಮಿ. ಮದುವೆ ಆಯ್ತು. ಯಾರು ಹೇಳತ್ತ ಮಾಲೆ ಹಾಕಿದ್ರೆ ಮದುವೆ ಆಗ್ತದ? ಮತ್ತೆ ಉಳಿದ ಕೆಲಸ ಇಲ್ವಾ? ತಾಳಿ ತಾಳಿ ಬೇಡ ಪುರೋಹಿತ್ರೆ, ಏನು ಏರ್ಸ್ಬೇಡಿ. ಯಾಕೆ ಎಲ್ಲ ಮುಗಿದ ಮೇಲೆ ತಾಳಿ ತಾಳಿ ಅಂದ್ರೆ ಏನ್ ತಾಳುದು? ಈ ತಾಳಿ ಎಲ್ಲ ಹೇಳಿದ್ನ ಮತ್ತೆ ತಾಳಿ ಕರಿಮಣಿ. ಓ ಕುರ್ಮಣಿ. ಕರ್ಮಣಿ ಅಲ್ಲ ಮಾರಾಯ, ಕರಿಮಣಿ ಮಾಂಗಲ್ಯ. ನೀನು ನನ್ನ ಹತ್ರ ಹೇಳಿದ್ದು ಹೌದು. ನಾನು ಸ್ನಾನಕ್ಕಂತ ಬಾವಿ ಕಟ್ಟೆಗೆ ಹೋದೆ, ಅಲ್ಲೇ ಬಿಟ್ಟು ಬಂದ. ಎಂತ ಎಲ್ಲ ವ್ಯವಸ್ಥೆ ನಿಮ್ಗೆ ಅಂತ ಹೇಳಿದ್ದೆ. ಕಡೆ ಓ ಇಲ್ಲೇ ಉಂಟು ಮಾರಾಯ. ನಮ್ಮ ಕೈಗೆ ಏನೇ ಸಿಕ್ಕಿದ್ರು ಮೊದಲಾಗಿ ಹೋಗುದಲ್ಲಿಗೆ ಅಲ್ವಾ, ಅದು ಹಾಗೆ ನೆನಪಾಗಲಿಲ್ಲ. ಈಗ ಮಾಂಗಲ್ಯವನ್ನು ಒಂದು 5 ಜನ ಮುತ್ತೈದರ ಬಂದು ಮುಟ್ಟುವ ಕ್ರಮ ಉಂಟು. 5 ಜನ ಮುತ್ತೈದರು, 5 ಜನ ಮಂದಿ. ಕೋಡಿ ಭಟ್ರೆ ಕೋಡಿ ಭಟ್ರೆ ಕೋಡಿ ಭಟ್ರೆ ಕೋಡಿ ಭಟ್ರ ದಿವಾಳಿ ಭಟ್ರ ಮುಟ್ಲಿಕ್ಕೆ ಎಂತ ಕೊಡೋದು? ನೀನು ಮುಟ್ಟುವುದಾ? ಮತ್ತೆ? ನಿನಗೆ ಮುಟ್ಟುವ ಅಧಿಕಾರ ಉಂಟಾ? ಯಾಕಿಲ್ಲ? ನಿನಗೆ ಮೇಲೂ ಇಲ್ಲ ಕೆಳಗೂ ಇಲ್ಲ. ಅಂತ ಹೇಳುದು. ಕತ್ತಿನಲ್ಲಿ ಕರಿಮಣಿ ಇಲ್ಲ, ಕಾದಲ್ಲಿ ಉಂಗುರ ಇಲ್ಲ, ನಿನಗೆ ಮದುವೆ ಆಗ್ಲಿಲ್ಲ, ನೀನು ಮುತ್ತೈದೆ ಅಲ್ಲ, ಮತ್ತೆ ಹೇಗೆ ಮುಟ್ತೀಯ? ಬ್ರಾಹ್ಮಣ್ರೆ ಹಾ ಮದುವೆ ಒಂದಾಗ್ಲಿಲ್ಲ. ಮತ್ತೆಲ್ಲ ಆಯ್ತಾ? ಹಾ ಆಗಲ್ಲ. ಹಾ. ಮದುವೆ ಆಗ್ಲಿಲ್ಲ, ಹಾ. ಹುಡುಕ ನಿಶ್ಚಯ ಆಗಿಲ್ಲ. ಹಾ ಮುಂದೆ ಬರ್ತದೆ ಮುಂದೆ ಬರ್ತದೆ ಆ? ಮುಂದೆ ಬರ್ತದೆ. ಹೇಗೆ ತಿರ್ಗ ನಿಮ್ಮ ಮಾಂಗಲ್ಯ ಮುಟ್ಕೊಂಡು ಅಲ್ಲಿಂದ ಆಶೀರ್ವಾದ ಮಾಡಿ ನಾವು ಮುಂದುವರಿಸ್ತೇವೆ. ಹೌದು ಅದು ಯಾವಾಗಲೂ ಆಯ್ತಲ್ಲ, ನೀವು ಹೇಳಬೇಡ ಇಲ್ಲಿ ಸುಮ್ಮನೆ ಮತ್ತೆ ಹೇಳಿ. ಮಾಂಗಲ್ಯಂ ತಂತು ನಾನೇ ಮಮ ಮಮ ಹೇಳು. ಜೀವನ ಹೇತೂನಾಂ ಕಂಠೆ ಬದ್ಧಾಂ ಶುಭಗೆ ತ್ವಂ ಜೀವ ಶರದ ಶತಂ ಕಟ್ಟು. ಈಗ ನೀನು ಮುಂದೆ ಬಾ. ಮಾಡಿ ಈಗ ಮಾಡಿ. ಅಲ್ಲೆಲ್ಲ ಹೋಗ್ತಾ ನೀವ್ ಹೇಳಿದ್ರಲ್ಲ ಹೀಗೆ ಅಂತ. ಮತ್ತೆ ಇಲ್ಲೇ ಮಾಡುದು ಮರ ಐತೆ ಅದ. ಹೌದು ಶಿಶಿ ಇವರಿಗೆ ಎಂತ ಅರ್ಥ ನೀ ಮಾಡ. ತಂಗಿ, ಯಾರ ಮಾಡ ಯಾವ ಕಾರಣಕ್ಕೂ ಮಾಡಬೇಡ ತಂಗಿ. ಯಾರೊಬ್ರು ಮಾಡ್ಲೇಬೇಕು ಮರಯ್ಯ. ಬ್ರಾಹ್ಮಣ್ರೆ ನಾನ್ ಮಾಡ್ಲ. ನೀ ಎಲ್ ಬೇಕಾದ್ರೆ ಮಾಡಿ ಸಾಯ್ತೀರ. ನಾನು ಎಂತ ಹೇಳಿದ್ರೆ ನೀವೆಂತ ಹೇಳ್ತಿರೋದು? ಈಗ ಮಂಟಪದಲ್ಲ ಅಂತ ಎಷ್ಟು ಹೇಳ್ತಾರೆ. ಅಯ್ಯೋ ಮರ ನನಗೆ ಆಚಾರ ಯಾಕಾದ್ರೂ ಬಂದೆ ಬರ್ತಾನ. ನಾನು ಹೇಳಿದ್ದೇನು ಮತ್ತೆ ಎಂತ? ಈಗ ಮಾಡಬೇಕು ಅಂತ ಹೇಳಿದ್ದು. ಈಗ ಹೇಳ್ತಾರೆ ಅವಳು ಹೇಗೆ ಮಾಡಿದ್ರೆ ಸುಲಭ ಆಗ್ಲಿಲ್ವಾ? ನೀವು ಏನೆಲ್ಲ ಕಲ್ಪನೆ ಮಾಡಿ ಈಗ ಸುಲಭ ಆಗ್ತದೆ. ಹಾಗೆ ಮಾಡಿದ್ರೆ ನಾನು ಹೇಳುದನ್ನ ಹೇಳುತ್ತಾ ನೀವೀಗ ಸುತ್ತು ಬರ್ಬೇಕು. ನೀವು ಮದುವೆ ತುಳಸಿ ಗೊತ್ತಿಲ್ಲ ಹಾಗಲ್ಲ, ಹೇಳುತ್ತಾ ಹಿಂದೆ ಬಂದ್ರೆ ಸಾಕು. ಹಾಗೆ ಬರ್ಬೇಕು ಅಂತ. ಅವ್ರಿಗೆ ಹಾಡು ಮಾಡ್ತೀಯ? ನನಗೆ ಬೆಕ್ಕಿಗೆ ಬಂದಿದ್ದೀರ ನೀನು? ಬೆಕ್ಕಿಗೆ ಬಂದ್ರೆ ಹಾಗೆ ಆಗು, ಹೀಗಾಗು. ನೀ ಯಾಕೆ ಹೊರಟೆ? ನೀ ಎಲ್ಲಿ ಹೊರಟೆ? ಬೇಡ ಪುರೋಹಿತ್ರೆ, ಹಾ ನೀವು ಸುತ್ತು ಬರಬೇಕು ಅಂತ ಹೇಳಿದ್ರೆ ಇಲ್ವ? ಹೋಗಿ ಹಿಂಗೆ ನಿಂತ್ಬಿಡ್ತು, ಹೀಗೆ ಮಾಡ್ಕೊಂಡು. ಎಂತದ್ದು ನಿಮ್ದು? ಈ ಸುತ್ತು ಬರಬೇಕು ಅಂತ ಹೇಳಿ. ಸುತ್ತ ಬರಬೇಕು ಅಂತ ಹೇಳಿದ್ದೆ ಯಾರಿಗೆ? ಮದುಮಕ್ಕಳಿಗೆ. ನೀವ್ಯಾಕೆ ಹಿಂದೆ ಬರಬೇಕು? ನಮ್ಮ ಹತ್ರ ಬರಬೇಡ ಅಂತ ಹೇಳಿದ್ರ? ಅದೊಂದು ವಿಷಯ. ಅದೊಂದು ತಪ್ಪು ಮಾಡಿ ಅಣ್ಣ ಇನ್ನು ಬರೋದು ಬೇಡ. ನಾ ಎಂತ ಮಾಡುದು? ನೀನಿದ್ದು ಸುಮ್ಮನೆ. ಈಗ ಅವು ನೀ ಬಾ, ಗೊತ್ತಿಲ್ಲ ನಿನ್ನೊಟ್ಟಿಗೆ ಅವಳು ಯಾಕೆ ಬರುವುದು? ನೀವು ಅವಳ ಹತ್ರ ಕೇಳಿ. ಏನ ನಮ್ಮ ಯಜಮಾನ್ರು ಬಂದ್ರಲ್ಲ. ಹೌದಿಲ್ಲ, ನೀನು ಹೊರಟ್ಬಿಟ್ಟಿಲ್ಲ. ಯಜಮಾನ್ರು ಬಂದ್ರಲ್ಲ ಪುನರಪಿ ಹಿಂದಾಗಿ ಧರ್ಮೇಚ ಅರ್ಥೇಚ ಕಾಮೇಚ ಅತಿಚರಾಮಿ ನಾತಿ ಚರಿತವ್ಯ. ಹಾಗೆ ಒಂದು ಹೀಗೆ ಕೂತ್ಕೊಳ್ಳಿ. ಯಾರು ಮಂಗಳಾರತಿ ಚಿತ್ತಜನಯ್ಯ ರುಕ್ಮಿಣಿ ದೇವಿ ಸಹಿತ, ಚಿತ್ತಜನಯ್ಯ ರುಕ್ಮಿಣಿ ದೇವಿ ಸಹಿತ ಮುತ್ತಿನ ಗದೆಯೊಲು ಒಲಿದುಕೊಳ್ಳಿದರು. ಮುತ್ತೈದೆಯರೆಲ್ಲ ಸ್ವರವೆತ್ತಿ ಬಾಳುತ್ತ ಮುತ್ತಿನ ಆರತಿ ಬೆಳಗಿದರು.
ಯಾಕೆ? ಅಲ್ಲ ಎದೆ ಹಿಡ್ಕೊಂಡು ಹೀಗೆ ಮಾಡ್ತಿದ್ರಲ್ಲ, ಹೌದಾ? ನನಗೆ ಎದೆನೋ ಒಂದು ಲೆಕ್ಕ ಆಗ್ತೀಯಾ? ಹೋದ್ರೆ ಅಲ್ಲ ಬೇರೆ ಕಾಯಿಲೆ ಉಂಟಂತ ಲೆಕ್ಕ ಆಗ್ತೀಯಾ? ನನಗೆ ಗೊತ್ತಿಲ್ಲ. ನನಗೆ ಕಬ್ಬಿಣದ ಕಾಯಿಲೆ ಉಂಟನ? ಇದು ಕೊಟ್ಟದ್ದು ಯಾರಿದೆ? ಅವ. ಅಕ್ಷಯ. ಅಷ್ಟು ತಯಾರಾದ ನಾವು, ತಯಾರಾಗದೆ ಇರ್ತ ನಾವು. ಅಲ್ಲ ಒಂದು ಕಾಲದಲ್ಲಿ ಅವನು ಅಪ್ಪ ನಂಗೆ ಬಾರಿಸ್ತಿದ್ದ, ಈಗ ಇವ್ ನಂಗೆ ಬಾರಿಸ್ತಿದ್ದ. ತಯಾರಾಗದೆ ಬಿಡ್ತ ನಾವು. ಅಲ್ಲ ಅವನು ಮುಸುಡಿ ಕೂತಿರ್ತಾನೆ ನೋಡಿ. ಈಗ ಆ ಕ್ರಮ ಆರ್ತಿ ಆಯ್ತಲ್ಲ. ಕ್ರಮ ಅಂತ ಹೇಳಿದ್ರೆ ಮದುಮಕ್ಕಳಿಗೆ ಉಡುಗೊರೆ ಕೊಡುವ ಕ್ರಮ ಉಂಟು, ಯಾರಾದ್ರೂ ಕೊಡಬಹುದು. ನಮ್ಮಲ್ಲಿ ಹಿರಿಯವರು ಇದ್ದಾರೆ, ಹೇಳಿದ್ರು ಏನ್ ಹೇಳಿದ್ರು? ಬ್ರಹ್ಮಪ್ರಸಾದ ಮೊದಲಾಗಬೇಕು. ನಮ್ಮ ಹುಡುಗಿ ಬಂತೆ ಮರೆ. ಕುಲ ಪುರೋಹಿತರಿಂದ ಕ್ರಮ ಆಗಿ ಅದು ಬ್ರಹ್ಮಪ್ರಸಾದ ಮೊದಲೇ ಆಗ್ಲೇಬೇಕು. ನಾನೇ ಕೊಡ್ಬೇಕಲ್ಲ. ಈಗ ಹುಡುಗ ಎಂತದ್ದು ಅಂತ ನಾನು ಏನ್ ತರ್ಲಿಲ್ಲ. ಅಲ್ಲಿ ನೀ ತರಿಸಿ ಕೊಟ್ಟರೆ ನಾನು ಕೊಟ್ಟಾಗ ಆಗುದಿಲ್ಲಲ್ಲ. ನಮ್ಮದನ್ನ ನಾವು ಕೊಡ್ಬೇಕು ಅಂತ. ಏನು ಕೊಡ್ಲಿ ನೋಡಿ ವಿಚಾರ ಮಾಡಿ. ಸದ್ಯಕ್ಕೆ ಇದು ಬಿಟ್ಟರೆ ಬೇರೆ ಎಂತದ್ದು ಇಲ್ಲ. ಇದು ನಮ್ಮ ಅಪ್ಪನ ಪಟ್ಟೆ, ಇದರಲ್ಲಿ ಉಂಟು 100 ಹೊಟ್ಟೆ. ಇದನ್ನ ಕೊಟ್ರೆ ನಾ ಕೆಟ್ಟೆ, ಕೊಡಿದ್ರೆ ಉಪಾಯ ಇಲ್ಲ. ಮದುಮಕ್ಕಳಿಗೆ ಪುರೋಹಿತರಿಂದ ಉಡುಗೊರೆ ಆಯಿತು. ಏನಂತ ಅದರ ಹೇಳ್ತಾ ಇದ್ದಾರೆ, ಮದುಮಕ್ಕಳಿಂದ ಪುರೋಹಿತರ ಉಡುಗೊರೆ ಆಗ್ಬೇಕು ಅಂತ. ಈಗ ತರಿಸ್ತೇನೆ. ಬೇಡಪ್ಪ, ನಾವು ಕೊಟ್ಟದೆ ನಾವು ಬಂದ್ರೆ ಸಾಕು. ಮನೆಗೆ ಹೋಗ್ಬೇಕಲ್ಲ ಮರೆ, ದೂರ ಆಗ್ತದೆ ಅದಕ್ಕೆ. ಕೊಡಿ. ಏನ್ ತಗೊಂಡ್ರೆ ಹತ್ತು ಕೊಟ್ಟು ಕಳಿಸಿದಲ್ಲ ಅವ. ಆಶ್ಚರ್ಯ, ಪರಮಾಶ್ಚರ್ಯ. ಆಗ ಹೇಳಿದ್ಲು ಅವಳು, ಮುಂದೆ ಬರ್ತದೆ ಮುಂದೆ ಬರ್ತದೆ ಅಂತ ಹೇಳಿ. ಗಾಳಿಗೆಲ್ಲ ಇಷ್ಟು ಬೇಗ ಬರ್ತದೆ ಹೇಳೋ ಕಲ್ಪನೆ ನನಗಿಲ್ಲ. ಹಾ ಅದಕ್ಕೆ ಪ್ರಸಂಗ. ಹೇ ಮೈಲಿ ಕೈ ಎತ್ತ, ಇಷ್ಟು ಕೈ ಎತ್ತ. ಇದು ಮಾನ ಮರ್ಯಾದೆ ಹೇಳೋದು ನಿನಗೆ. ನಿಂಗೆ ನಂದೆ ಯಾಕೆ? ಬ್ರಾಹ್ಮಣ್ರೆ, ಮುಂದೆ ಬಂದದ್ದು ನಿಮ್ದ? ತಗೊಂಡಿದ್ದೆ ಅಲ್ವಾ, ಹಾಕೊಂಡದ್ದು. ಅದು ಪ್ರಸಂಗ ಇಲ್ಲ. ಶುದ್ಧ ಮಾಡ್ಬಿಟ್ಲು ಕೂತ್ಕೊಂಡ್ರೆ ಬಟ್ಟೆ. ಈಗ ಬೇಡ, ಮತ್ತೊಂದು ಅದೇ ಆಗುದು. ಇದು ತೊಳ್ಬಿಟ್ರೆ ಮಾಡ್ಕಂತ. ಎಂತದ್ದು ಮಂತ್ರದಲ್ಲ ಶುದ್ಧ ಮಾಡ್ಬಿಟ್ಲ. ಹೌದೌದು. ನೀವು ಸ್ನಾನ ಎಲ್ಲ ಮಂತ್ರದಲ್ಲೇ ಮಾಡುದಾ? ನಾವು ಮಾಡೋದಿಲ್ಲ, ಅದು ನಮ್ಮ ಉದಯ ಮಾತ್ರ. ಅವನು ತಾನು ಬರೋದ್ರಲ್ಲೇ ಹೇಳೋ ತಡ ಅರ್ಥ ಇಲ್ವಾ? ಅದೆಲ್ಲ ಮದುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಯಿತು. ಬಿಡಾಯಿ ಎಲ್ಲಿಂದ ಹೋಗ್ತಾ ಬಂದು ಸೇರಿತ್ತು. ಈಗ ಹೇಳಿ 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 ಬರುವ ವರ್ಷ ಇಬ್ಬರಿಗೆ ಕೊಟ್ಟು 6 ಕಾಲ ಆಗ್ಲಿ. ಈಗ ಈ ಶಿಷ್ಯ ಆಮೇಲೆ ಖುಷಿ ಖುಷಿ ಅಂದ್ರೆ ಮಗುವಾಗ್ಲಿ ಅಂತ. ಈಗ ಅಣ್ಣನ ಸ್ಥಾನದಲ್ಲಿ ಇದ್ದವನು ಏನು, ಒಂದು ತಂದೆಯ ಸ್ಥಾನದಲ್ಲಿ ಇದ್ದು ಒಂದು ಆಶೀರ್ವಾದ ಮಾಡು. ಹೇ ನೀ ಕೈ ಹತ್ರ ಮುಂದೆ ಕೈ ಕಡಿದು ಬಿಡು. ನಾನು ನಿಮಗೆ ಸಂಸ್ಕೃತದಲ್ಲೇ ಬಗಾಯಿಸ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಗಳೇ ಇಲ್ಲ. ಈಗ ಆಯ್ತಂತದ್ದು ಮದುವೆ ಬೇರೆ ಕಲ್ಯಾಣ ಬೇರೆಯಾ? ಇಲ್ಲ, ಎಲ್ಲ ಒಂದೇ. ಅದು ಇರ್ಲಿ. 100 ಕಾಲ ಚೆನ್ನಾಗಿ ಬಾಳಿ. ಪುರೋಹಿತರಾಗಿ ಆಗ್ಲಿ. ನೀನು ಮಧ್ಯಕ್ಕೆ ಬಾ, ನೀವು ಮುಂದೆ. ಈಗ ಅಣ್ಣನ ಸ್ಥಾನ ತಂದೆ ಸ್ಥಾನ ನಿನ್ನಾದ್ರಿಂದ ತಂಗಿಯನ್ನು ಎತ್ತಿಕೊಡುವ ಕ್ರಮ ಉಂಟು. ಅವಳನ್ನು ಎತ್ತಿಕೊಡುವುದಲ್ಲ ಮರಯ್ಯ, ಕೈಗೊಪ್ಪಿಸಿ ಕೊಡುವುದು ಅಂತ. ಇವಳ ಕೈಯನ್ನ ಅವನ ಬಲಗೈ ಮೇಲಿಟ್ಟು ಒಳ್ಳೆ 4 ಮಾತಾಡಿ ಕಳಿಸ್ಕೊಡ್ಬೇಕು. ನಾನು ಕೈಯೊಪ್ಪಿಸಿ ಕೊಡ್ತೇನೆ. ಮಧ್ಯೆ ನೀವು ಬಾಯಿ ಹಾಕಬಾರ್ದು. ಎಂತಕ್ಕೆ? ನನ್ಗೆ ಭಾವ ಬರ್ತದೆ. ಭಾವ ಬರ್ತದೆ? ಬಂದಾಯ್ತಲ್ಲ ಭಾವ. ಈಗ ಇದೆಲ್ಲ ಭಾವನೆ. ಭಾವನೆ ಆಯ್ತಪ್ಪ, ಆಯ್ತು. ನಾ ಮತ್ತೆ ಮಾತಾಡ್ತೇನೆ. ನಿನ್ನ ಗಂಟ್ಲಿಗೆ ಅದು ವಾ ಹಿಡಿತೇನೆ. ಗಂಟ್ಲಿಗೆ ಎದಾಯ್ತು ನಿನಗೆ? ಯಜಮಾನ್ ಹೇಳುವುದಾ? ಹೊಡೆದು ಬಿಡು. ನಿನಗೊಂದು ಎಂತ ಆಗಿದೆ ಮರ, ನೀ ಹೇಳುದು ಯಾಕೆ ಮರ? ನಿಮ್ಗೂ ಒಂದು ತಂಗಿದ್ರು ಗೊತ್ತಾಗ್ತಿತ್ತು ಪುರೋಹಿತ್ರೆ. ನಾನು ಹೇಗೆ ಗೊತ್ತಾಗ್ತಿತ್ತ? ಕೊಡುವಾಗ ಎಷ್ಟು ಕಷ್ಟ ಗೊತ್ತುಂಟ. ಕಷ್ಟ ಎಂತದ? ಹಾಗೆ ನಾನು ಅಳುತ್ತ ಕಳಿಸ್ಕೊಡ್ಬಾರ್ದು ಮಾರಾಯ. ಆಗಲ್ಲ. ನಗಡ್ತಾ ಕಳಿಸ್ಕೊಡ್ಬೇಕು. ಅವಳು ದುಃಖ ಆಗುದಿಲ್ಲ ಪಾಪ.
ಅಯ್ಯೋ ನೀನು ಹೇಳ್ಬೇಡ, ನೀ ಸಿಮಣ ದಿವಸ ಮಾಡಿ ಆಯ್ತು ಹೇಳು. ಏ ಬಾಯಿ ಮುಚ್ಕೋ, ಹಲ್ ಬಿಡ್ಬೇಡ. ಇನ್ನು ಹಲ್ಲ ಮಧ್ಯೆ ಒಂದು ಆನೆ ಹೋಗ್ಬೋದು ಮೊದಲೇ. ಮತ್ತೆ ಕೆಕ್ಕೆ ಅಂತೀಯ ನೀ ಮರ ನಗಡೋದು ಬೇಡ, ಹೊಡೋದು ಬೇಡ, ನಾಲ್ಕು ಮಾತಾಡ ಸಾಕು. ಭಾವ ಈಗ ಯಾರು ಸಿಕ್ಕಿದ್ರ? ಅವ ಸಿಕ್ಕಿದ್ನ? ಭಾವ ಬಂದೆಯ ಈಗ ನನ್ನ ತಂಗಿಯನ್ನ ಪ್ರೀತಿಯಿಂದ ಸಾಕಿ ಸಲಹಿದವರು ನಾವು. ಮೇಲೆ ಇಟ್ರೆ ಇರುವೆ ಕಚ್ಕೊಂಡು ಹೋಗ್ತದೋ, ಕೆಳಗೆ ಇಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೋ. ಎಲ್ಲ ಬದಲಾವಣೆ ಅಲ್ಲ ಇವರು ಶಿವರಾಜ್ ಮನೆಗೆಲ್ಲ. ನನ್ನ ತಂಗಿಯನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ. ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು. ನೀರಿಲ್ದೆ ಬೇಕಾದ್ರೆ ಹಾಗೆ ಹಾಕ. ಭಾವ, ಗಿಣಿಯಂತಿರುವ ನನ್ನ ತಂಗಿಯನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಭಾವ. ಅಂದ್ರೆ ಅವನ್ ಗಿಡಗನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು. ತಂಗಿ ನಾಲ್ಕು ಮಾತಾಡ, ಯಾಕಂದ್ರೆ ಅವಳಿಗೂ ಪಾಪ ನೋಡಿ. ತಂಗಿ, ನಿನಗೆ ನೋವಾಗಬಾರದು ಎನ್ನುವ ಕಾರಣಕ್ಕಾಗಿ ಹೋಗ್ಲಿಕ್ಕೆ ಗೊತ್ತಾಯ್ತು ಅವಳಿಗೆ. ನಮ್ಮ ಮನೆಯನ್ನು ಬಿಟ್ಟು ಹೊರಟ ತಂಗಿ, ನಿನ್ನ ಕಾಲು ನೋಯಬಾರದು ಎನ್ನುವ ಕಾರಣಕ್ಕಾಗಿ ಸರಿ ಆಯ್ತಲ್ಲ ಈಗ. ಅರಮನೆಯ ತುಂಬಾ ರತ್ನಗಂಬಳಿಯನ್ನ ಹಾಸಿ ಹೌದಪ್ಪ, ಎಲ್ಲ ಅದೇ ಸುಖವಾಗಿ ನಿದ್ರಿಸಬೇಕು ಎನ್ನುವ ಕಾರಣಕ್ಕಾಗಿ ಹಂಸತೂಲಿಕಾ ತಲ್ಪದಲ್ಲಿಯೇ ಮಲಗಿದ್ದೀಯ. ಸರಿ ಇದೇ ಅಂಗಳದಲ್ಲಿ ಈಗ ಬೇರೆಗ ಅರಮನೆ ಇದೇ ಅಂಗಳದಲ್ಲಿ ಆಟವಾಡಿ ಬೆಳೆದವರು. ಈ ಹೊತ್ತು ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗ್ತಾ ಇದ್ದೀಯಲ್ಲ ತಂಗಿ. ಇಲ್ಲಪ್ಪ, ಇವನೇ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು ಒಬ್ಬರದ್ದು ಇಳುವುದಿಲ್ಲ. ಅವ ಎಂತ ಮಾತಾಡ್ತೇ ಮಾರಾಯ. ಏನೋ ಅಣ್ಣನಾಗಿ ಮಾತಾಡೋದು ಸುಮ್ಮನೆ ಇದ್ರೆ ಎಂತ ಮಾತಾಡೋದು? ಹಾಗೆ ಮಾತಾಡೋದಾ? ಒಬ್ಬರು ಮದುವೆ ಆಗಿ ಇನ್ನೊಬ್ಬರು ಮನೆಗೆ ಹೋಗುದಾ? ಹಾಗಲ್ಲ ಪುರೋಹಿತ. ಮತ್ತೆ ಹೇಗೆ ಅದು? ನೋಡಿ, ಈಗ ಒಬ್ಬರನ್ನು ಮದುವೆ ಆಗಲ್ಲ ನನ್ನ ಹೌದು ತಂಗಿ, ಹೌದು. ನಮ್ಮನೆಯನ್ನು ಬಿಟ್ಟು ಇನ್ನೊಬ್ಬರ ಮನೆಗೆ ಹೋಗುದಿಲ್ವಾ? ಎಂತ ಅರ್ಥ ಮಾರ. 15 ದಿವಸ ಬೇಕು ಮತ್ತೆ ಅರ್ಥ ಮಾಡ್ಕೊಳ್ಳಿ. ಆಯ್ತು ಹೇಳು ತಂಗಿ. ಹೋದಂತಹ ನಿನಗೆ ಗಂಡನ ಮನೆ ಎನ್ನುವುದು ತವರು ಮನೆ ಹಾಗೆ ಇರಬೇಕು ಎಂದೇನೂ ಇಲ್ಲ. ಅಲ್ಲ, ಆಗಿರೋದು ಇಲ್ಲ ಅದು. ಗಂಡನನ್ನ ನೀನು ಸೇವಿಸಬೇಕು, ಹೇಗೆ ಗೊತ್ತುಂಟ? ಗಂಡನೇ ನಿನ್ನ ಜೀವ, ನಿನ್ನ ಸರ್ವಸ್ವ ಎನ್ನುವ ರೀತಿಯಲ್ಲಿ ಅವನನ್ನ ಕಾಣಬೇಕು. ಗಂಡ ಹೆಂಡತಿಯರ ಬದುಕು ಎಂದರೆ ಹಾಗೆ. ಚಂದಿರನಿಲ್ಲದ ಬಾನು, ತಾವರೆ ಇಲ್ಲದ ಕೊಳ, ಕೂದಲಿಲ್ಲದ ಕರಡಿ, ಏನಿಲ್ಲದ ತಲೆ, ಅಯ್ಯೋ ಬೀಜವಿಲ್ಲದ ಸಾಹಿತ್ಯ ಹಣ್ಣು. ಬೀಜದೊಂದು ಹೇಳ್ತೆ, ಅದು ಯಾವ ಹಣ್ಣಿನ ಬೀಜ ಇರ್ತದೆ? ದೊಡ್ಡ ಹಣ್ಣು ಯಾವ ಮರ ಬೀಜ ಇರ್ತಿದ್ದ? ಅದು ಬೀಜ ಇಲ್ಲದ ಹಣ್ಣನ್ನು ನಾವು ಯಾವ ಹಣ್ಣದು ನಾವು ತೋರಿಸೋದಿಗೆ? ಅಲ್ಲ, ಅದೆಲ್ಲ ಇರದೇ ಇದ್ದೆ ಬದುಕು ನಿರರ್ಥ ಅಂತ. ಹಾಗೆ ಹಾಗೆ ಅದೇ ರೀತಿಯ ತಂಗಿ, ಗಂಡನ ಮನೆಗೆ ಹೋದಂತಹ ನಿನಗೆ ಕಷ್ಟವಾದ್ರೂ ಆಗು, ನೋವುಂಟಾದ್ರೂ ಆಗು. ಅಂತ ಸಂದರ್ಭ ಏನಾದ್ರೂ ನಿನ್ನ ಪಾಲಿಗೆ ಒದಗಿ ಬಂತು ಅಂತಾದ್ರೆ ಏನ್ ಮಾಡುದಣ್ಣ? ಯೋಚನೆ ಮಾಡಬೇಡ ತಂಗಿ, ಮತ್ತೆ ಯೋಚನೆ ಮಾಡಬೇಡ. ಓಡ್ ಬಂದ್ಬಿಡು ತಂಗಿ, ಓಡ್ ಬಂದ್ಬಿಡು. ಒಳ್ಳೆ ಅಣ್ಣ ಇವ. ಮೊದಲ ಇಂಥ ಪ್ರಕರಣಗಳೇ ಹೆಚ್ಚಾಗ್ತಿದೆ, ನೀವು ಪುಷ್ಟಿ ಕಳಿಸ್ತಾ ಇದ್ದದಲ್ಲ. ಓಡ್ ಹೊರಕೊಳ್ಳೋದಾ? ಕಷ್ಟ ಆಗಲಿ ಸುಖ ಆಗಲಿ ಗಂಡನ ಮನೆ ದೇವರ ಮನೆ ಅಂತ ತಿಳ್ಕೊಂಡು ಸಹಬಾಳ್ವೆ ಮಾಡು ಅಂತ ಹೇಳಿ ಕಳಿಸ್ಬೇಕೇ ಬಿಟ್ರೆ ಓಡ್ಬಾ ಅಂತ ಹೇಳುವುದಲ್ಲ. ಹಾಗೆ ಇರ್ಲಿ. ಈಗ ಇಲ್ಲಿ ಕಾರ್ಯಕ್ರಮ ಮುಗೀತು, ನಿಮ್ಗೆ ಆ ಕಡೆ ಕೆಲಸ ಉಂಟು, ಮತ್ತೆ ಹೇಳ್ತೇನೆ ಆಯ್ತಾ? ನೀವು ವಿಷಯ ತಿಳ್ಕೊಳ್ಳಿ. ಏನೋ ಹೊಸದುಂಟಾ? ಯಾವಾಗ? ನಾಳೆ ಇಲ್ಲ ಬಾ, ಹೊಸದಿಲ್ಲ. ಕೆಲಸ ಆಗಿ ನಾವು ವಹಿಸ್ಕೊಂಡಿದ್ದು ಬಹಳ ಉಂಟು. ಹಾಗಿದ್ರೆ ನಾನು ನಿಮ್ಮ ಮನೆಗೆ ಬರ್ಬೋದಾ? ನಮ್ಮ ಮನೆಯಿಂದ ಬರ್ಬೇಡ, ಮನೆ ನಮ್ಮ ಮನೆಗೆ ಬರ್ಬೇಡ. ನೀವೇ ನಮ್ಮ ಮನೆಗೆ ಇಲ್ಲ ನಾನು ಆಗಲ್ಲ.
ನೀವು ಕೆಲಸ ಮಾಡ, ನೀ ನಮ್ಮನೆ ಬರುವುದು ಬೇಡ ಅಂತ ವಿಷಯ ಅಂತ ಹೇಳ ಜಾತಕ ತೋರಿಸ್ಬೇಕು ಅಂತ. ನೀ ನಮ್ಮನೆ ಬರುವುದು ಬೇಡ, ನಾನು ನಿಮ್ಮನೆ ಬರುವುದು ಇಲ್ಲ. ದಾರಿ ಮಧ್ಯೆಯಲ್ಲಿ ಸಿಗ್ತೀಯಲ್ಲ, ಅವೆಲ್ಲ ದಾರಿಯಲ್ಲಿ ಜಾತಿ ಹಿಡ್ಕೊಂಡು ಬಾ, ಅಲ್ಲೇ ನೋಡು. ಬರ್ತೇನೆ. ಅದಿಲ್ಲ ಕಡೆ ಬರ್ತಾವ. ಬಹಳ ಸಂತೋಷವಾಯ್ತು. ಇಂಥ ಮಕ್ಕಳು ಬೇಕು. ಸಭೆ ಸಮಾರಂಭ ಅಂದಾಗ ಇಂಥದ್ದೆಲ್ಲ ಇದ್ರೆ ಮಾತ್ರ ಸಂತೋಷ ಆಗ್ತದೆ. ಆದ್ರೆ ನನಗೂ ಬಹಳ ಸಂತೋಷ ಆಯ್ತು. ಶೀಘ್ರಾತಿ ಶೀಘ್ರವಾಗಿ ನನ್ನ ಕರೆಯನ್ನ ಕೇಳಿ ಶೀಘ್ರಾತಿ ಶೀಘ್ರವಾಗಿ ಇಲ್ಲಿವರೆಗೆ ಬಂದು ಶೀಘ್ರಾತಿ ಶೀಘ್ರವಾಗಿ ಮದುವೆಯನ್ನ ಚಂದ ಕಾಣಿಸಿಕೊಟ್ಟವರು ನೀವು. ಧನ್ಯವಾದಗಳೊಂದಿಗೆ ಮತ್ತೆ ಸಿಗುವ. ಇಂಥದ್ದೆಲ್ಲ ಭಾಳ ನೋಡಾಯ್ತು, ನನಗೆ ಕೇಳಿ ಆಯ್ತು. ಬರುವವರೆಗೆ ನೀವೇ ಬರಬೇಕು ಅಂತ ಹೇಳು. ಬಂದವ್ರ ಕೆಲಸ ಆಯ್ತಾ, ಧನ್ಯವಾದ ಮತ್ತೆ ಸಿಗ್ತೆ. ನೀವು ಧನ್ಯವಾದ ನಮ್ಮ ಹೊಟ್ಟೆ ತುಂಬುದಿಲ್ಲಲ್ಲ, ಅರ್ಥ ಆಗ್ಲಿ. ನಮಗೆ ಬರಲಿಲ್ಲಲ್ಲ ತಕ್ಷಣ ಕ್ಷಮಿಸಿ. ನಾವು ಕೇಳುವುದಲ್ಲ, ನೀವೇ ಕೊಡ್ಬೇಕು. ಖಂಡಿತ ನನ್ನ ಕಲ್ಪನೆಯಲ್ಲಿ ಇರಲಿಲ್ಲ. ಈಗ ವ್ಯವಸ್ಥೆ ಮಾಡ್ತೇನೆ. ಕಡೆ ಬೇಗ ಕೈ ನೋವು ಬ್ರಾಹ್ಮಣರು ಬರ್ತಾರೆ, ಮುಷ್ಟಿ ಬಿಗಿದು ಕೊಡ. ನೀವು ಹೊಂದಾಳೆ ಕೊಡುದು ಬೇಡ, ಮುಷ್ಟಿ ಬಿಗಿದು ಕೊಡಿ ಅಂತ ಹೇಳ್ರೆ. ಅಂದ್ರೆ ಹಾಗಲ್ಲ, ಲೆಕ್ಕ ಮಾಡುವುದು ಬೇಡ, ಬಾಚಿ ಕೊಡಿ ಅಂತ ಹೇಳಿ. ಕಡಿಮೆ ಬಿತ್ತಂತೆ ಯೋಚನೆ ಮಾಡುವುದು ಬೇಡ. ನೆಲಮಾಳಿಗೆಯಲ್ಲಿ 3 ಕೊಪ್ಪರಿಗೆ ಉಂಟು, ಅದನ್ನ ಎಬ್ಬಿಸಿ ಹೊಂಡ ಬೀಳ್ತಾರೆ. ಹೌದು, ಬ್ರಾಹ್ಮಣರು ಬಂದು ಬೀಳ್ತಾರೆ, ಮುನ್ನಾಕಿ ಮುಚ್ಚಿಬಿಡಿ. ರಗಳೆ ಇಲ್ಲ, ಬ್ರಾಹ್ಮಣರು ಮಣ್ಣಾಕಿ ಮುಚ್ಚಿ ಬಿಟ್ರೆ ಆಯ್ತಲ್ಲ. ಹಾಗಲ್ಲ ಪುರೋಹಿತ, ಮತ್ತೆ ಒಬ್ಬರಿಗೆ ಎಬ್ಬಿಸಿದಾಗ ಹೊಂಡ ಬೀಳುದಿಲ್ವಾ? ಬರು ಮೊದಲೇ ಮಣ್ಣಾಕಿ ಮುಚ್ಚಿ. ಸರಿ ಸರಿ ಆಯ್ತಂತೆ. ಎಲ್ರು ಆ ಕಡೆ ಊಟದ ವ್ಯವಸ್ಥೆ ಉಂಟು, ಎಲ್ರು